ನಟ ದರ್ಶನ್ ಭೇಟಿ ಮಾಡಲು ಕುಟುಂಬಸ್ಥರಿಗೆ ಅವಕಾಶ. ದರ್ಶನ್ ವಿಜಯಲಕ್ಷ್ಮಿ ಮನವಿಗೆ ಜೈಲಾಧಿಕಾರಿಗಳ ಸ್ಪಂದನೆ. ನಟ ದರ್ಶನ್ ಭೇಟಿ ಮಾಡಲು ಕುಟುಂಬಸ್ಥರಿಗೆ ಅವಕಾಶ ಸಿಕ್ಕಿದೆ. ದರ್ಶನ್ ವಿಜಯಲಕ್ಷ್ಮಿ ಮನವಿಗೆ ಜೈಲಾಧಿಕಾರಿಗಳ ಸ್ಪಂದನೆ. 30 ನಿಮಿಷ ಪ್ರತ್ಯೇಕವಾಗಿ ಕುಟುಂಬಸ್ಥರ ಭೇಟಿಗೆ ಸಮ್ಮತಿಯನ್ನ ಕೊಟ್ಟಿದ್ದಾರೆ. ನಟ ದರ್ಶನ್ ಮನವಿಗೆ ಸ್ಪಂದಿಸಿದ ಜೈಲು ಎಸ್ಪಿ ಅಂಶುಕುಮಾರ್. ಹೆಂಡತಿ ಮಗನ ಒಳ ಸಂದರ್ಶನಕ್ಕೆ ಮನವಿ ಮಾಡಿದ್ದ ದರ್ಶನ್ ಮನವಿ ಪುರಸ್ಕರಿಸಿದ ಜೈಲು ಎಸ್ಪಿ ಅಂಶುಕುಮಾರ್. ದರ್ಶನ್ ಕುಟುಂಬದ ಬಗ್ಗೆ ಇಂದು ಹಿರಿಯ ಅಧಿಕಾರಿಗಳ ತೀರ್ಮಾನ. ನಿನ್ನೆ ಜೈಲು ಎಸ್ಪಿ ಅಂಶುಕುಮಾರ್ಗೆ ಪತ್ರ ಬರೆದಿದ್ದ ದರ್ಶನ್. ಮೇ 16ರಂದು ಡಿಜಿಪಿ ಅಲೋಕ್ ಕುಮಾರ್ ಭೇಟಿ ಮಾಡಿದ್ದ ವಿಜಯಲಕ್ಷ್ಮಿ. ಕೊಲೆ ಆರೋಪಿ ದರ್ಶನ್ ವಿಜಯಲಕ್ಷ್ಮಿ ಮನವಿಗೆ ಸ್ಪಂದನೆ ಸಿಕ್ಕಿದೆ. ನಾಳೆ ದರ್ಶನ್ ಭೇಟಿಗೆ ಪತ್ನಿ ಮಗ ಭೇಟಿ ಮಾಡುವಂತ ಸಾಧ್ಯತೆ ಇದೆ. ನಟ ದರ್ಶನ್ ಭೇಟಿ ಮಾಡಲು ಕುಟುಂಬಸ್ಥರಿಗೆ ಅವಕಾಶ ಇದೀಗ. ಈಗಾಗಲೇ ದರ್ಶನ್ ಸಹಿತ ಎಸ್ಪಿಗೆ ಪತ್ರವನ್ನ ಬರೆದಿರ್ತಾರೆ. ಹೆಂಡತಿ ಮತ್ತು ಮಗನನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ, ಅಂದ್ರೆ ಒಳಾಂಗಣದಲ್ಲಿ ಕಟ್ಟಡದ ಒಳಗಡೆ ಕೊಠಡಿಯ ಒಳಗಡೆ ಭೇಟಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಪತ್ರವನ್ನ ಬರೆದಿದ್ದಾರೆ. ಈ ಬಗ್ಗೆ ಡಿಜಿಪಿ ಅಲೋಕ್ ಕುಮಾರ್ ಅವ್ರನ್ನ ಸಹಿತ ವಿಜಯಲಕ್ಷ್ಮಿ ಭೇಟಿಯನ್ನ ಮಾಡಿ ಮಾತುಕತೆಯನ್ನ ನಡೆಸಿದ್ರು. ಭೇಟಿ ಮಾಡಬೇಕು, ಅದಕ್ಕೊಂದು ಅವಕಾಶ ಮಾಡಿಕೊಡಿ ಅಂತ. ಇದಕ್ಕೆ ಅವಕಾಶ ಸಿಕ್ಕಿರುವಂಥದ್ದು. ನಾಳೆ ಭೇಟಿ ಆಗುವಂತ ಸಾಧ್ಯತೆ ಇದೆ. ಭೇಟಿ ಆಗ್ತಾರೆ ನಾಳೆ. ವಿಶೇಷ ಭೇಟಿ ನಾಳೆ ಇರುವಂಥದ್ದು. ಈಗಾಗಲೇ ದರ್ಶನ್ಗೆ ಯಾವುದೇ ರೀತಿಯಾದಂಥ ಬೇಲ್ ಇಲ್ಲ ಅಂತ ಸುಪ್ರೀಂ ಹೇಳಿಬಿಟ್ಟಿದೆ. 1 ವರ್ಷದವರೆಗೂ ಬೇಲ್ ಬಗ್ಗೆ ಮಾತಾಡಲೇಬೇಡಿ ಅಂತ ಖಡಕ್ಕಾಗಿ ಹೇಳಿಬಿಟ್ಟಿದೆ ಸುಪ್ರೀಂ. ಸೊ ಹೀಗಾಗಿ ಒಂದು ಕಡೆ ವಿಜಯಲಕ್ಷ್ಮಿ ಸಹಿತ ಒಂದು ಪೋಸ್ಟನ್ನು ಹರಿಬಿಟ್ಟಿದ್ರು. ನಿನ್ನೆ ಅಷ್ಟೇ ಗಮನಿಸಿದ್ವಿ, ಸಾಕಷ್ಟು ಸುದ್ದಿ ಆಗ್ತಾ ಇದೆ, ವೈರಲ್ ಆಗ್ತಾ ಇದೆ. ನಿನ್ನೆ ದರ್ಶನ್ ಅವರ ಫೋಟೋ ಹಾಕಿ ಇನ್ಸ್ಟಾಗ್ರಾಮಲ್ಲಿ ದುಃಖವನ್ನು ತೋಡ್ಕೊಂಡಿದ್ದಾರೆ. ಸೊ ಅದಾದ ಮೇಲೆ ಇದೀಗ ದರ್ಶನ್ ಭೇಟಿ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವಕಾಶ ಸಿಕ್ಕಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಅರುಣ್, ಇದೀಗ ದರ್ಶನ್ ಭೇಟಿಗೆ ಅವಕಾಶ ಸಿಕ್ಕಿರುವಂತದ್ದು. ಈಗಾಗಲೇ ಎಸ್ಪಿಯ ಮನವಿಯನ್ನ ಮಾಡ್ಕೊಂಡಿರ್ತಾರೆ. ಇನ್ನು ಅಲೋಕ್ ಕುಮಾರ್ ಅವರ ಪರ್ಮಿಷನ್ ಕೂಡ ಸಿಕ್ಕಿದೆಯಾ? ಇಲ್ಲಿ ಏನೆಲ್ಲ ಅಪ್ಡೇಟ್ಸ್ ಇದೆ? ಗಂಗಾ, ಯಾಕಂದ್ರೆ ವನಿತಾ, ಯಾಕಂದ್ರೆ ಈಗಾಗಲೇ ಏನೋ ದರ್ಶನ್ ಅವರು ಮತ್ತೆ ಅವರ ಪತ್ನಿಯವರು ಸಹ ಒಂದು ಏನು ಕಾರಾಗೃಹ ಇಲಾಖೆಯ ಮುಖ್ಯಸ್ಥರಿಗೆ ಒಂದು ಮನವಿಯನ್ನ ಕೊಟ್ಟಿದ್ರು. ಅಂದ್ರೆ ನಾಳೆ ವಿಶೇಷವಾದ ದಿನ ಇರ್ಬೋದು. ಯಾಕಂದ್ರೆ ದರ್ಶನ್ ಅವರ ಪಾಲ ಮತ್ತೆ ವಿಜಯಲಕ್ಷ್ಮಿ ಅವರ ಮದುವೆಯಾದ ದಿನ ನಾಳೆ. ಹಾಗಾಗಿ ಕುಟುಂಬಸ್ಥರು ಮತ್ತೆ ಅವರ ವಿಜಯಲಕ್ಷ್ಮಿ ಮತ್ತೆ ಅವರ ಮಗ ಇಬ್ರು ಸಹ ನಾಳೆ ದರ್ಶನ್ ಅವರನ್ನ ಭೇಟಿ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಈ ಕೆಲವೊಂದಷ್ಟು ವಿಶೇಷ ಸಂದರ್ಭದಲ್ಲಿ ಈ ರೀತಿ ಅವಕಾಶಗಳು ಮಾಡಿಕೊಡ್ಬಹುದು ಅಂತೆಲ್ಲ ಹೇಳ್ಬಿಟ್ಟು ಈಗ ಡಿಜಿಪಿ ಆದಂತಹ ಅಲೋಕ್ ಕುಮಾರ್ ಅವರು ಹೇಳಿರುವಂತದ್ದು. ಅಂದ್ರೆ ಮಕ್ಕಳನ್ನ ತಂದೆಯವರು ಭೇಟಿ ಮಾಡಕ್ಕೆ ಆದ್ರೆ ಅವರ ಒಂದು ಆಸೆ ಏನಿರುತ್ತೆ ಅಥವಾ ಏನಾದ್ರು ವಿಶೇಷ ಸಂದರ್ಭಗಳೇನಿರುತ್ತೆ ಅಂತಹ ಸಂದರ್ಭದಲ್ಲಿ ನಾವು ಅವಕಾಶವನ್ನ ಮಾಡ್ಕೊಡ್ತೀವಿ ಅಂತ ಸದ್ಯಕ್ಕೆ ಹೇಳಿರುವಂತದ್ದು. ನಾಳೆ ಒಂದು ಇಬ್ಬರು ವಿಜಯಲಕ್ಷ್ಮಿ ಮತ್ತೆ ದರ್ಶನ್ ಅವ್ರ ಮದುವೆಯಾಗಿ ಒಂದು 23 ವರ್ಷ ಆಗಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಅವರು ಮಗ ಏನು ಅವರ ದರ್ಶನ್ ಅವರನ್ನ ಭೇಟಿ ಮಾಡ್ಬೇಕಂತ ಹೇಳ್ತಾ ಇರುವಂತದ್ದು. ಆ ಒಂದು ಸಂದರ್ಭದಲ್ಲಿ ಏನು ನಾವು ಅವಕಾಶವನ್ನ ಮಾಡ್ಕೊಡ್ತೀವಿ ಅಂತ ಸದ್ಯಕ್ಕೆ ಅಲೋಕ್ ಕುಮಾರ್ ಅವರು ಮಾಹಿತಿ ಕೊಟ್ಟಿರೋದು. ಯಾಕಂದ್ರೆ ತಂದೆಯನ್ನ ಮಕ್ಕಳು ಭೇಟಿ ಆಗ್ಬೋದು, ಅದಕ್ಕೆ ಯಾವುದೇ ರೀತಿಯಂತ ಅಡ್ಡಿ ಇರೋದಿಲ್ಲ. ಮತ್ತೆ ಅದು ಸಹ ಏನು ಜೈಲಿನಲ್ಲಿ ಇರುವಂತಹ ಕೈದಿಗಳ ಮೇಲೆ ಬೇರೆ ರೀತಿ ಪರಿಣಾಮ ಬೀಳುತ್ತೆ. ಮತ್ತೆ ಅವರು ಮುಂದಿನ ದಿನಗಳಲ್ಲಿ ಒಳ್ಳೆಯವರಾಗ್ಬೋದು ಅಥವಾ ಏನು ಒಳ್ಳೆಯವರಾಗ್ತಾರೆ. ಆ ಒಂದು ಈ ರೀತಿಯ ಸಂದರ್ಭಗಳನ್ನ ನಾವು ಸಣ್ಣ ಪುಟ್ಟ ವಿಚಾರಗಳು ಬಂದಾಗ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಹೇಳಿರುವಂತದ್ದು. ಅದು ಸಹ ಕಾನೂನು ರೀತಿ ಮತ್ತೆ ಕಾನೂನು ಪ್ರಕಾರ ಏನು ಎಷ್ಟು ಜನರಿಗೆ ಅವಕಾಶ ಕೊಡ್ತಾರೆ ಏನು ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಅದೇ ಸದ್ಯಕ್ಕೆ ನಾಳೆ ಭೇಟಿ ಆಗೋಕ್ಕೆ ಪರ್ಮಿಷನ್ ಅನ್ನ ಕೊಟ್ಟಿರುವಂತದ್ದು. ಬಹುಶಃ ನಾಳೆ ವಿಜಯಲಕ್ಷ್ಮಿ ಮತ್ತೆ ಅವರ ಮಗ ಏನು ಇಬ್ರು ಸಹ ಹೋಗಿ ದರ್ಶನ್ ಅವರನ್ನ ಭೇಟಿ ಮಾಡ್ತಾರೆ. 1 to 1 ಭೇಟಿಯನ್ನ ಮಾಡ್ತಾರೆ. ಒಂದು ಕೊಠಡಿ ಇರುತ್ತೆ. ಆ ಒಂದು ಕೊಠಡಿಯಲ್ಲಿ ಬಿಗಿ ಭದ್ರತೆಯಲ್ಲಿ ಎಲ್ಲ ಅವಕಾಶವನ್ನ ಮಾಡಿಕೊಡುವ ಸಾಧ್ಯತೆ ಇರುವಂತದ್ದು. ವನಿತಾ, ಥ್ಯಾಂಕ್ ಯು ಅರುಣ್, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.